ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ 1.4 ಅಲ್ಲಿವರೆಗಾಗಿತ್ತು. 1.5 ನೋಡಿ, ಪೇಜ್ ನಂಬರ್ 5, ಆ್ಯಡಿಂಗ್ ಮೆನ್ಯೂರ್ ಆ್ಯಂಡ್ ಫರ್ಟಿಲೈಸರ್ಸ್. ಅಂದರೆ ಮೆನ್ಯೂರ್ ಅಂದರೆ ಸಾವಯವ ಗೊಬ್ಬರ, ಫರ್ಟಿಲೈಸರ್ಸ್ ಅಂದರೆ ರಸಗೊಬ್ಬರ. ಇದನ್ನ ಹೇಗೆ ಆ್ಯಡ್ ಮಾಡೋದು, ಎಲ್ಲಿಗೆ ಆ್ಯಡ್ ಮಾಡೋದು ಅಂತೇಳಿ. ದ ಸಬ್ಸ್ಟೆನ್ಸಸ್ ವಿಚ್ ಆರ್ added to the soil in the form of nutrients for the healthy growth of plants are called manure and fertilizers. ಸಸ್ಯಗಳು ಚೆನ್ನಾಗಿ ಹೆಲ್ತಿಯಾಗಿ ಗ್ರೋತ್ ಆಗಬೇಕು ಅಂದರೆ ಅವುಗಳಿಗೆ ಈ ಪೋಷಕಾಂಶಗಳನ್ನ ನೀಡೋದು ತುಂಬ ಅವಶ್ಯಕ. ಈ ಪೋಷಕಾಂಶಗಳ ರೂಪದಲ್ಲಿ ಸಸ್ಯಗಳ ಬೆಳವಣಿಗೆಗೆ ಈ ಗೊಬ್ಬರಗಳನ್ನ, ರಸಗೊಬ್ಬರಗಳನ್ನ ಹಾಕ್ತೀವಲ್ಲ, ಇವುಗಳನ್ನೇ ನಾವು ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳು ಅಂತೇಳಿ ಕರೆಯೋದು. ಅರ್ಥ ಆಯ್ತಾ? ಇದು ಒಂದು ರೀತಿಯ ಪೋಷಕಾಂಶ. ಐ ಸಾ ಎ ಹೆಲ್ತಿ ಕ್ರಾಪ್ ಗ್ರೋಯಿಂಗ್ ಇನ್ ಎ ಫಾರ್ಮ್. ಇನ್ ದ ನೈಬರಿಂಗ್ ಫಾರ್ಮ್ ದ ಪ್ಲಾಂಟ್ಸ್ ವರ್ ವೀಕ್. ವೈ ಡು ಸಮ್ ಪ್ಲಾಂಟ್ಸ್ ಗ್ರೋ ಬೆಟರ್ ದ್ಯಾನ್ ಅದರ್ಸ್? ಅಂದರೆ ನಾನು ಪಕ್ಕದ ಯಾವುದೋ ಒಂದು ಬೋಜ ಹೇಳ್ತಿರೋದು, ನಾನು ನೋಡಿದೆ ಪಕ್ಕದ ಯಾವುದೋ ಒಂದು ಜಮೀನಲ್ಲಿ ಏನು ಒಬ್ಬ ಫಾರ್ಮರ್ ಬೆಳೆದಿರ್ತಕ್ಕಂತಹ ಬೆಳೆಯನ್ನು ನೋಡಿದೆ, ತುಂಬ ಚೆನ್ನಾಗಿ ಬಂದಿತ್ತು ಬೆಳೆ. ಅದೇ ಥರ ಅದರ ಪಕ್ಕದಲ್ಲಿರ್ತಕ್ಕಂಥ ಇನ್ನೊಂದು ಜಮೀನಲ್ಲಿ ಬೆಳೆಗಳನ್ನ ನೋಡಿದೆ, ಅಲ್ಲಿ ಇರ್ತಕ್ಕಂತಹ ಪ್ಲಾಂಟ್ಸ್, ಗಿಡಗಳು ತುಂಬ ವೀಕ್ ಆಗಿದ್ವು. ಯಾಕೆ ಈ ಜಮೀನಲ್ಲಿರ್ತಕ್ಕಂಥ ಪ್ಲಾಂಟ್ಗೂ ಅದಕ್ಕೆ ಕಂಪೇರ್ ಮಾಡಿದ್ರೆ ಯಾಕೆ ಇಷ್ಟೊಂದು ವ್ಯತ್ಯಾಸ ಇದೆ ಅಂತೇಳಿ ಕೇಳ್ತಿದ್ದಾನೆ. ಸಾಯಿಲ್ ಸಪ್ಲೈಸ್ ಮಿನರಲ್ ನ್ಯೂಟ್ರಿಯೆಂಟ್ಸ್ ಟು ದ ಕ್ರಾಪ್ ಪ್ಲಾಂಟ್ಸ್. ಮಣ್ಣಿನಲ್ಲಿ, ಮಣ್ಣು ಅಂದರೆ ಅದು ಖನಿಜಯುಕ್ತ, ತುಂಬ ಸಾವಿರಾರು ಖನಿಜ ಲವಣಗಳನ್ನ ಹೊಂದಿರತಕ್ಕಂತಹ ತುಂಬ ಫಲವತ್ತಾದ ಮಣ್ಣಲ್ಲೇ ಇರುತ್ತೆ ಎಷ್ಟೊಂದು ನ್ಯೂಟ್ರಿಯೆಂಟ್ಸ್ಗಳು, ಪೋಷಕಾಂಶಗಳು. ಅಂದರೆ ಮಿನರಲ್ಸ್ ಅಂದರೆ ಖನಿಜಗಳು. ಮಣ್ಣೇನು ಮಾಡುತ್ತೆ ಗಿಡಗಳಿಗೆ? ಸಾಯಿಲ್ ಸಪ್ಲೈ ಮಿನರಲ್ ನ್ಯೂಟ್ರಿಯೆಂಟ್ಸ್, ಖನಿಜಯುಕ್ತ ಪೋಷಕಾಂಶವನ್ನು ಕ್ರಾಪ್ ಪ್ಲಾಂಟ್ಸ್ಗೆ ಸಪ್ಲೈ ಮಾಡುತ್ತಂತೆ, ಬೆಳೆಗಳಿಗೆ ಸಪ್ಲೈ ಮಾಡುತ್ತೆ. ದೀಸ್ ನ್ಯೂಟ್ರಿಯೆಂಟ್ಸ್ ಆರ್ ಎಸೆನ್ಷಿಯಲ್ ಫಾರ್ ದ ಗ್ರೋತ್ ಆಫ್ ಪ್ಲಾಂಟ್ಸ್. ಇದು ಬೆಳೀತಕ್ಕಂತಹ ಗಿಡಗಳಿಗೆ ತುಂಬ ಚೆನ್ನಾಗಿ ಪೋಷಕಾಂಶವನ್ನು ಅದನ್ನು ಬಳಸ್ಕೊಂಡು ಬೆಳೆಯೋದಕ್ಕೆ ತುಂಬ ಸಹಾಯ ಆಗುತ್ತೆ. ಇನ್ ಸರ್ಟೈನ್ ಏರಿಯಾಸ್, ಕೆಲವೊಂದು ಪ್ರದೇಶಗಳಲ್ಲಿ, ಕೆಲವೊಂದು ಸ್ಥಳಗಳಲ್ಲಿ ಫಾರ್ಮರ್ಸ್ ಗ್ರೋ ಕ್ರಾಪ್ ಆಫ್ಟರ್ ಕ್ರಾಪ್ ಇನ್ ದ ಸೇಮ್ ಫೀಲ್ಡ್. ಏನು ಮಾಡ್ತಾರೆ ರೈತರು? ಈಗ ಒಂದು ಬೆಳೆನ ಹಾಕ್ತಾರೆ, ರಾಗಿನೋ, ಜೋಳನೋ, ಭತ್ತನೋ ಅಥವಾ ಯಾವುದೋ ಒಂದು ತರಕಾರಿನೋ ಹಾಕ್ತಾರೆ. ಅದು ಬೆಳೆದ ಹಿಂದೆನೇ ಏನು ಮಾಡ್ತಾರೆ, ಕೆಲವೊಂದು ಜಮೀನುಗಳಲ್ಲಿ ಸೇಮ್ ಮತ್ತೆ ಟೊಮೆಟೊನೇ ಹಾಕೋದು, ಇಲ್ಲ ಮತ್ತೆ ಭತ್ತನೇ ಬೆಳೆಯೋದು, ಇಲ್ಲ ಮತ್ತೆ ತರಕಾರಿನೇ ಹಾಕೋದು, ಆ ಥರ ಬೆಳೀತಾರೆ. ದ ಫೀಲ್ಡ್ ಈಸ್ ನೆವರ್ ಲೆಫ್ಟ್ ಅನ್ಕಲ್ಟಿವೇಟೆಡ್ ಆರ್ ಫಾಲೋ. ಆ ಜಮೀನಿಗೆ ಬಿಡುವೇ ಕೊಡಲ್ಲ, ಅಂದರೆ ಅದನ್ನು ಹಾಗೆ ಬಿಟ್ಬಿಡೋದಿಲ್ಲ ಸ್ವಲ್ಪ ದಿನ, ಅದಕ್ಕೆ ರೆಸ್ಟೇ ಕೊಡಲ್ಲ ಮಣ್ಣಿಗೆ ಅಥವಾ ಜಮೀನಿಗೆ. ಒಂದರಿಂದ ಒಂದು ಬೆಳೆಗಳನ್ನು ಬೆಳೀತಾನೇ ಇರ್ತಾರೆ, ಖಾಲಿನೇ ಬಿಡಲ್ಲ ಜಮೀನ. ಇಮ್ಯಾಜಿನ್ ವಾಟ್ ಹ್ಯಾಪನ್ಸ್ ಟು ದ ನ್ಯೂಟ್ರಿಯೆಂಟ್ಸ್. ಹಾಗಾದರೆ ಏನಾಗುತ್ತೆ ಜಮೀನಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು? ಒಂದ್ಸಲ ಯೋಚನೆ ಮಾಡಿ ನೋಡಿ. ಕಂಟಿನ್ಯೂಸ್ ಕಲ್ಟಿವೇಶನ್ ಆಫ್ ಕ್ರಾಪ್ಸ್ ಮೇಕ್ಸ್ ದ ಸಾಯಿಲ್ ಪೂರ್ ಇನ್ ನ್ಯೂಟ್ರಿಯೆಂಟ್ಸ್. ಹಿಂದೆನೇ ಕಂಟಿನ್ಯೂಸ್ ಆಗಿ ಆ ಮಣ್ಣಿಗೆ ರೆಸ್ಟೇ ಕೊಡದಾಗೆ ಬೆಳೆಗಳನ್ನ ಬೆಳೀತಿದ್ರೆ ಏನಾಗುತ್ತೆ? ಸಾಯಿಲ್ ಪೂರ್ ಆಗುತ್ತಂತೆ. ಯಾವುದರಿಂದ ಪೂರ್ ಆಗುತ್ತೆ? ನ್ಯೂಟ್ರಿಯೆಂಟ್ಸ್ಗಳಿಂದ, ಪೋಷಕಾಂಶಗಳಿಂದ ತುಂಬಿರ್ತಕ್ಕಂತಹ ಫಲವತ್ತಾದ ಮಣ್ಣಿನಲ್ಲಿ ಹಿಂದೆನೇ ಬೆಳೆಗಳು ಬೆಳೆದರೆ ಏನಾಗುತ್ತೆ? ಮಣ್ಣಿನಲ್ಲಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಕಡಿಮೆ ಆಗ್ತಾ ಬರುತ್ತೆ, ಎಲ್ಲ ಖಾಲಿ ಆಗಿಬಿಡುತ್ತೆ, ಪೂರಾಗುತ್ತೆ. ಮಣ್ಣಿನಲ್ಲಿರ್ತಕ್ಕಂಥ ಸತ್ವ, ಸಾರ ಏನಾಗುತ್ತೆ? ಅದು ಕಡಿಮೆ ಆಗುತ್ತೆ, ಫಲವತ್ತಾಗಿರಲ್ಲ ಮಣ್ಣು. Therefore, farmers have to add manure to the field to replenish the soil with nutrients. ಆವಾಗ ಏನು ಮಾಡ್ತಾನೆ ರೈತ? ಮಣ್ಣಿನಲ್ಲಿ ಯಾವುದೇ ರೀತಿಯ ಮಿನರಲ್ಸ್, ಖನಿಜಯುಕ್ತ ಪೋಷಕಾಂಶಗಳಿರಲ್ವಲ್ಲ, ಆ್ಯಡ್ ಮಾಡ್ತಾನೆ. ಹೊರಗಡೆಯಿಂದ ತಂದು ಆರ್ಟಿಫಿಷಿಯಲ್ ಅಥವಾ ಸಾವಯವ ಗೊಬ್ಬರನೋ, ತಿಪ್ಪೆ ಗೊಬ್ಬರನೋ, ಹಸು ಕೌ ಡಂಗ್ಗಳದು ಸಗಣಿ, ಇವುಗಳನ್ನು ಏನು ಮಾಡ್ತಾನೆ? ಅದು ಮತ್ತೆ ರಿಪ್ಲಿನಿಶ್ ಆಗಬೇಕಲ್ಲ, ಅದು ಮತ್ತೆ ಚೇತರಿಕೆ ಆಗಬೇಕಲ್ಲ ಆ ಮಣ್ಣು, ಅದಕ್ಕೋಸ್ಕರ ಏನು ಮಾಡ್ತಾನೆ? ಆ್ಯಡ್ ಮಾಡ್ತಾನೆ.
ಮೆನ್ಯೂರ್ನ ಸಾವಯವ ಗೊಬ್ಬರವನ್ನು ಮಣ್ಣಿಗೆ ಆ್ಯಡ್ ಮಾಡ್ತಾನೆ. ಅರ್ಥ ಆಯ್ತಾ? ರೀಪ್ಲಿನಿಶ್ ದ ಸಾಯಿಲ್ ವಿತ್, ಆಗ ಏನಾಗುತ್ತೆ, ಮಣ್ಣು ಪೋಷಕಾಂಶ ಭರಿತವಾಗಿ ಪರಿವರ್ತನೆ ಆಗುತ್ತೆ. ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಮೆನ್ಯೂರಿಂಗ್. ಮೆನ್ಯೂರಿಂಗ್ ಅಂದರೆ ಸಾವಯವ ಗೊಬ್ಬರವನ್ನು ಸೇರಿಸೋದು ಮಣ್ಣಿಗೆ. ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳು ಕಡಿಮೆ ಆದಾಗ ರೈತ ಮಣ್ಣಿಗೆ ಇತರ ಗೊಬ್ಬರ, ರಸಗೊಬ್ಬರಗಳನ್ನ ಮಣ್ಣಿಗೆ ಸೇರಿಸುವಂತಹ ವಿಧಾನವನ್ನು ಮೆನ್ಯೂರಿಂಗ್ ಅಂತೇಳಿ ಕರೀತಾರೆ. ಇಂಪ್ರಾಪರ್ ಆರ್ ಇನ್ಸಫಿಷಿಯೆಂಟ್ ಮೆನ್ಯೂರಿಂಗ್ ರಿಸಲ್ಟ್ಸ್ ಇನ್ ವೀಕ್ ಪ್ಲಾಂಟ್ಸ್. ಇಂಪ್ರಾಪರ್ ಆಗಿ, ಸರಿಯಾಗಿ ಮಣ್ಣಿಗೆ ಗೊಬ್ಬರ ಹಾಕದೇ ಇರೋದು, ಅಥವಾ ಯಾವುದೋ ಅದಕ್ಕೆ ಬೇಡವಾದಂಥದ್ದು ಅಥವಾ ಯಾವುದೋ ಬೇಡದೇ ಇರ್ತಕ್ಕಂಥ ಟೈಮಲ್ಲಿ ಮಣ್ಣಿಗೆ ಗೊಬ್ಬರ ಹಾಕೋದು, ತುಂಬ ವೀಕ್ ಇದ್ದಾಗ ಹಾಕದೆ ಯಾವಾಗಲೂ ಹಾಕೋದು, ಈ ಥರ ಮಾಡಿದ್ರೆ ಅಲ್ಲಿ ಬೆಳೀತಕ್ಕಂಥ ಸಸ್ಯಗಳೇನಾಗುತ್ತೆ, ವೀಕ್ ಪ್ಲಾಂಟ್ ಆಗುತ್ತಂತೆ. ಅಲ್ಲಿ ಬೋಜಾಯಿ ಕೇಳಿದ ಪ್ರಶ್ನೆಗೆ ಉತ್ತರ ಸಿಗ್ತಾ, ಒಂದು ಜಮೀನಲ್ಲಿ ಯಾಕೆ ವೀಕ್ ಆಗಿತ್ತು, ಇನ್ನೊಂದು ಜಮೀನಲ್ಲಿ ಯಾಕೆ ಚೆನ್ನಾಗಿತ್ತು ಅಂತ. ಅವ್ನು ಸರಿಯಾಗಿ ಗೊಬ್ಬರ ಹಾಕಿಲ್ಲ ಮಣ್ಣಿಗೆ, ಹಿಂದಿಂದನೇ ಬೆಳೆ ಬೆಳೀತಾನೆ ಇದ್ದಾನೆ, ಅದಕ್ಕೆ ಅಲ್ಲಿ ಬೆಳೆದಂಥ ಗಿಡಗಳು ವೀಕ್ ಆಗಿದೆ ಅಷ್ಟೇ. ಮೆನ್ಯೂರ್ ಈಸ್ ಅನ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಒಬ್ಟೈನ್ಡ್ ಫ್ರಮ್ ದ ಡಿಕಂಪೋಸಿಷನ್ ಆಫ್ ಪ್ಲಾಂಟ್ ಆರ್ ಅನಿಮಲ್ ವೇಸ್ಟ್. ಆಗ್ಲಿಂದ ಹೇಳ್ತಾ ಇದ್ದೀನಿ, ಆ್ಯಡಿಂಗ್ ಮೆನ್ಯೂರ್ ಆ್ಯಂಡ್ ಫರ್ಟಿಲೈಸರ್ಸ್. ಏನು ಮೆನ್ಯೂರ್ ಅಂದ್ರೇನು? ಈಸ್ ಎ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಅಂದರೆ ಸಾವಯವ ಗೊಬ್ಬರ. ಇದು ಅಂದರೆ ಯಾವುದರಿಂದ ಸಿಗುತ್ತೆ ಸಾವಯವ ಗೊಬ್ಬರ ಅಂದ್ರೇನು? ಡಿಕಂಪೋಸಿಷನ್ ಆಫ್ ಪ್ಲಾಂಟ್ ಆರ್ ಅನಿಮಲ್ ವೇಸ್ಟ್, ಸತ್ತ ಸಸ್ಯ ಮತ್ತು ಪ್ರಾಣಿ ತ್ಯಾಜ್ಯ ಅಥವಾ ಒಣಗಿದಂಥ ಸಸ್ಯದ ಎಲೆಗಳು, ಸತ್ತೋಗಿರ್ತಕ್ಕಂಥ ಪ್ರಾಣಿ, ಮಣ್ಣಿನಲ್ಲಿ ಕರಗುವಂತಹ ಸಸ್ಯ ಮತ್ತು ಪ್ರಾಣಿ ತ್ಯಾಜ್ಯಗಳೆಲ್ಲವೂ ಸಹ ಮಣ್ಣಿನಲ್ಲಿ ಕೊಳೆತು ಆಗುತ್ತಲ್ಲ ಗೊಬ್ಬರ, ಅದನ್ನು ಸಾವಯವ ಗೊಬ್ಬರ ಅಂತೇಳಿ ಕರಿತೀವಿ. ಈಗ ಎಲ್ಲ ಪ್ರಾಣಿಗಳ ಡಂಗ್, ಅವುಗಳ ಸಗಣಿ ಇರುತ್ತಲ್ಲ, ಅದನ್ನು ಚೆನ್ನಾಗಿ ಕೊಳಿಸಿದ್ರೆ ತುಂಬ ಪೌಷ್ಟಿಕಯುಕ್ತವಾದಂತಹ ಗೊಬ್ಬರ ಸಸ್ಯಗಳಿಗೆ, ಮಣ್ಣಿನ ಫಲವತ್ತತೆ ಆಗುತ್ತೆ. ಅರ್ಥ ಆಗ್ತಿದೆಯಾ? ಅದರಲ್ಲಿ ಡೈಜೆಷನ್ ಆಗಿ ಅದು ಹುಲ್ ತಿಂದಿರುತ್ತೆ ಗಿಡಗಳೆಲ್ಲ, ಹಸುಗಳು ಅಥವಾ ಪ್ರಾಣಿಗಳು ಎಲ್ಲ, ಅದನ್ನು ಅದರದ್ದು ಸಗಣಿ, ಅದರ ಗಂಜಲ ಅಂತ ಏನು ಬರುತ್ತೆ ಅದನ್ನೆಲ್ಲ ಚೆನ್ನಾಗಿ ಕೊಳೆಯಿಸಿದ್ರೆ ಮಣ್ಣಿಗೆ ಅದು ಪೋಷಕಾಂಶವನ್ನು ನೀಡುತ್ತೆ, ಮಣ್ಣು ತುಂಬ ಫಲವತ್ತತೆಯಾಗಿ ಪರಿವರ್ತನೆ ಆಗುತ್ತೆ. ಫಾರ್ಮರ್ಸ್ ಡಂಪ್ ಪ್ಲಾಂಟ್ ಆ್ಯಂಡ್ ಅನಿಮಲ್ ವೇಸ್ಟ್ ಇನ್ ಪಿಟ್ಸ್ ಅಟ್ ಓಪನ್ ಪ್ಲೇಸ್ ಆ್ಯಂಡ್ ಅಲೋ ಇಟ್ ಟು ಡಿಕಂಪೋಸ್. ನೀವು ನಮ್ಮ ರೈತರ ಮಕ್ಕಳುಗಳಿಗೆ ಮತ್ತು ನಮ್ಮ ಹಳ್ಳಿಗಳಲ್ಲಿ ನೋಡಿರ್ತೀರ ನೀವು, ಒಂದು ದೊಡ್ಡ ಜಾಗ ಇರುತ್ತೆ, ಅಂದರೆ ಅವ್ರ ಜಮೀನು ಹತ್ರನೋ ಅಥವಾ ಮನೆ ಹತ್ರನೋ ಹಿಂದೆ ಅಥವಾ ಮುಂದೆ ಒಂದು ಸ್ವಲ್ಪ ಜಾಗ ಬಿಟ್ಕೊಂಡಿರ್ತಾರೆ. ಯಾವುದೆಲ್ಲ ಸಸ್ಯನೋ ಅಥವಾ ಪ್ರಾಣಿನೋ ಅವುಗಳ ಸಗಣಿಗಳನ್ನ ಒಂದು ಗುಡ್ಡೆ ಥರ ಮಾಡಿ ಒಂದು ಕಡೆ ಹಾಕ್ತಾರೆ. ಸಗಣಿ ತಿಪ್ಪೆ ಅಂತ ಕರೀತಾರೆ ಅಲ್ವಾ? ಆ ಥರ ಡೈಲಿ ಹಸುಗಳನ್ನ, ಕುರಿಗಳನ್ನ, ಕೋಳಿ ಅದೆಲ್ಲ ಸಾಕಿರ್ತಾರಲ್ಲ, ಅವುಗಳ ಡಂಗ್, ಕೌ ಡಂಗ್, ಅವುಗಳನ್ನೆಲ್ಲ ಏನು ಮಾಡ್ತಾರೆ, ತೊಗೊಂಡು ಒಂದು ಕಡೆ ರಾಶಿ ಥರ ಹಾಕ್ತಾರೆ. ಅಥವಾ ಒಣಗಿದ ಎಲೆಗಳು, ಹಸಿ ಎಲೆಗಳು ಉದುರಿರ್ತಕ್ಕಂಥದ್ದು ಅದನ್ನೆಲ್ಲ ಹಾಕ್ತಾರೆ. ಅದೆಲ್ಲ ಏನಾಗುತ್ತೆ, ಒಂದು ಓಪನ್ ಫೀಲ್ಡಲ್ಲಿ ಗಾಳಿಗೆ ಚೆನ್ನಾಗಿ ಓಪನ್ ಫೀಲ್ಡಲ್ಲಿ ಬಿಟ್ಟಾಗ ಏನಾಗುತ್ತೆ, ಚೆನ್ನಾಗಿ ಅದು ಕೊಳೆಯುತ್ತೆ. ಅದು ಡಿಕಂಪೋಸ್ ಅಂದರೆ ಕೊಳೆಯೋದು ಆಗುತ್ತೆ. ದ ಡಿಕಂಪೋಸಿಷನ್ ಇಸ್ ಕಾಸ್ಡ್ ಬೈ ಸಮ್ ಮೈಕ್ರೋ ಆರ್ಗಾನಿಸಮ್. ಇದರಿಂದ ಏನಾಗುತ್ತೆ, ಕೊಳಿಬೇಕಾದ್ರೆ ಕೆಲವೊಂದು ಸೂಕ್ಷ್ಮಾಣುಜೀವಿಗಳು ಅದರಲ್ಲಿ ವರ್ತಿಸ್ತವೆ. ಸೂಕ್ಷ್ಮಾಣುಜೀವಿಗಳು ಅವುಗಳನ್ನ ಕೊಳೆಯಿಸ್ತವೆ, ಆ ವಸ್ತುಗಳನ್ನ ಕೊಳೆಯುವಂತೆ ಮಾಡುತ್ತೆ. ದ ಡಿಕಂಪೋಸ್ಡ್ ಮ್ಯಾಟರ್ ಈಸ್ ಯೂಸ್ಡ್ ಆನ್ ಆರ್ಗ್ಯಾನಿಕ್ ಮೆನ್ಯೂರ್. ಈ ರೀತಿ ಕೊಳೆತ ಸೂಕ್ಷ್ಮಾಣುಜೀವಿಗಳಿಂದ ಕೊಳೆತ ಆ ಗೊಬ್ಬರವನ್ನು ನಾವೇನಂತ ಕರಿತೀವಿ, ಸಾವಯವ ಗೊಬ್ಬರ. ವಾಟ್ ವಿ ಕಾಲ್ ಆರ್ಗ್ಯಾನಿಕ್ ಮೆನ್ಯೂರ್, ಸಾವಯವ ಗೊಬ್ಬರ ಅಂತೇಳಿ ಕರಿತೀವಿ. ಯು ಹ್ಯಾವ್ ಆಲ್ರೆಡಿ ಲರ್ನ್ ಅಬೌಟ್ ವರ್ಮಿ ಕಾಂಪೋಸ್ಟಿಂಗ್ ಇನ್ ಕ್ಲಾಸ್ 7. ಅಂದರೆ ಎರೆಹುಳು ಗೊಬ್ಬರ ಅಂತ 7th ಸ್ಟ್ಯಾಂಡರ್ಡಲ್ಲಿ ಓದಿರ್ತೀರ. ಅಂದರೆ ಆಲ್ರೆಡಿ ಹೇಳಿದೆ ನಾನು, ಎರೆಹುಳು ತುಂಬ ಫಾರ್ಮರ್ ಫ್ರೆಂಡ್ ಅದು. ಯಾಕಂದರೆ ಮಣ್ಣನ್ನು ಸಡಿಲಗೊಳಿಸುತ್ತೆ, ಮಣ್ಣಿಗೆ ಹೆಚ್ಚು ಫಲವತ್ತತೆಯನ್ನು ಕೊಡುತ್ತೆ ಅದರ ಜೊಲ್ಲಲ್ಲಿರ್ತಕ್ಕಂಥದ್ದು. ಮತ್ತು ಈ ರೀತಿ ಈ ಗೊಬ್ಬರಗಳನ್ನೆಲ್ಲ ಮಾಡ್ತೀವಲ್ಲ ಸಾವಯವ ಗೊಬ್ಬರ, ಅದನ್ನು ಹೆಚ್ಚು ಕೊಳೆಯುವಂತೆ ಮಾಡುತ್ತೆ, ಹೆಚ್ಚು ಪೌಷ್ಟಿಕಾಂಶಯುತವಾಗಿ ಮಾಡುತ್ತೆ. ಅದೇ ವರ್ಮಿ ಕಾಂಪೋಸ್ಟು, ಹುಳಗಳು ಹೆಚ್ಚಿದ್ದಷ್ಟು. ಆಕ್ಟಿವಿಟಿ 2 ನೋಡಿ. Take moong or gram seeds to germinate them. Select the 3 equal sized seedlings. ಈಗ ನಾವು ಈ ಗೊಬ್ಬರವನ್ನು ಪರೀಕ್ಷೆ ಮಾಡಬೇಕಲ್ಲ, ಯಾವುದು ಒಳ್ಳೆಯದು ಗೊಬ್ಬರ, ಯಾವುದು ಇದು ಅಂತೇಳಿ ಪರೀಕ್ಷೆ ಮಾಡಬೇಕಲ್ವಾ. ಸೊ ಅದಕ್ಕೆ ಏನು ಮಾಡ್ತಾರೆ, ಹೆಸರು ಕಾಳು ಮತ್ತು ಒಂದು ಕಡಲೆಕಾಳು, ಈ ಕಾಳುಗಳನ್ನ ತಗೊಳ್ಳೋದು. ಅದನ್ನು ತೊಗೊಂಡು 3 ಈಕ್ವಲ್ ಪಾರ್ಟ್ಸ್ ಮಾಡ್ಕೊಳ್ಳೋದು, 3 ಸಮ ಭಾಗ ಮಾಡ್ಕೊಳ್ಳೋದು.
ಅದನ್ನು ಏನು ಮಾಡಬೇಕು, ಟೇಕ್ 3 ಎಂಟಿ ಗ್ಲಾಸಸ್ ಆರ್ ಸಿಮಿಲರ್ ವೆಸಲ್ಸ್, 3 ಸಮನಾದ ಲೋಟಗಳನ್ನ ತಗೋಬೇಕು ಅಥವಾ ಯಾವ್ದಾದ್ರು ಬೌಲ್ ಕಪ್ಪನ್ನ ತಗೋಬೇಕು. ಮಾರ್ಕ್ ದಮ್ ABC. ಟು ಗ್ಲಾಸ್ A add little amount of soil mixed with little cow dung manure. ಆ 3 ಗ್ಲಾಸ್ಗಳಿಗೆ ಲೋಟಗಳಿಗೆ ABC ಅಂತ 3ಕ್ಕೂ ನೇಮ್ ಕೊಡಬೇಕು. ಅದರಲ್ಲಿ ಫಸ್ಟ್ ಗ್ಲಾಸ್ ಯಾವುದು A, ಅದಕ್ಕೆ ಏನು ಆ್ಯಡ್ ಮಾಡಬೇಕು, ಆ್ಯಡ್ ಎ ಲಿಟಲ್ ಅಮೌಂಟ್ ಆಫ್ ಸಾಯಿಲ್, ಸ್ವಲ್ಪ ಮಣ್ಣು ಹಾಕಬೇಕು. ಹಂಗೆ ಕೌಡಂಗ್ ಅಂದರೆ ಏನು ಹೇಳಿ, ಹಸುವಿನ ಗೊಬ್ಬರವನ್ನು ಹಾಕಬೇಕು, ಮಣ್ಣಿಗೆ ಮಿಕ್ಸ್ ಮಾಡಬೇಕು. ಮಣ್ಣಿಗೆ ಮಿಕ್ಸ್ ಮಾಡಿ ಆ A ಗ್ಲಾಸ್ಗೆ ಹಾಕಬೇಕು. ಇನ್ ಗ್ಲಾಸ್ B ಪುಟ್ ದ ಸೇಮ್ ಅಮೌಂಟ್ ಆಫ್ ಸಾಯಿಲ್ ಮಿಕ್ಸ್ಡ್ ವಿತ್ ಲಿಟಲ್ ಯೂರಿಯಾ. ಅದೇ ಥರ ಬಿಗೆ ಮಣ್ಣು ಸ್ವಲ್ಪ ತಗೊಂಡು ಅದಕ್ಕೆ ಯೂರಿಯಾ ಅಂದರೆ ಫರ್ಟಿಲೈಸರ್ಸ್, ಇದನ್ನು ಮಿಕ್ಸ್ ಮಾಡಿ ಆ ಲೋಟಕ್ಕೆ ಹಾಕಬೇಕು. ಟೇಕ್ ದ ಸೇಮ್ ಅಮೌಂಟ್ ಆಫ್ ಸಾಯಿಲ್ ಇನ್ ಗ್ಲಾಸ್ C ವಿತೌಟ್ ಆ್ಯಡಿಂಗ್ ಎನಿಥಿಂಗ್, ಏನು ಆ್ಯಡ್ ಮಾಡಬಾರ್ದು. ಥರ್ಡ್ ಗ್ಲಾಸ್ಗೆ ಬರೀ ಮಣ್ಣು ಸಾಯಿಲ್ ಮಾತ್ರ ಹಾಕಬೇಕು, ಯಾವುದೇ ಯೂರಿಯಾ ಮೆನ್ಯೂರು ಕೌಡಂಗ್ ಏನು ಹಾಕೋದು ಬೇಡ, ಹಾಗೆ ಇಡಬೇಕು. ನಾವು ಪೋರ್ ದ ಸೇಮ್ ಅಮೌಂಟ್ ಆಫ್ ವಾಟರ್ ಇನ್ ಈಚ್ ಗ್ಲಾಸ್ ಆ್ಯಂಡ್ ಪ್ಲಾಂಟ್ ದ ಸೀಡ್ಲಿಂಗ್ಸ್ ಇನ್ ದೆಮ್. ಆದರೆ 3 ಗ್ಲಾಸ್ಗಳಿಗೆ ಸಮವಾಗಿ ವಾಟರನ್ನು ಸಪ್ಲೈ ಮಾಡಬೇಕು, ನೀರನ್ನು ಕೊಡಬೇಕು. ಆಯಿತಾ? ಸೀಡ್ಲಿಂಗ್ ದೆಮ್, ಕೀಪ್ ದೆಮ್ ಇನ್ ಎ ಸೇಫ್ ಪ್ಲೇಸ್ ಆ್ಯಂಡ್ ವಾಟರ್ ದೆಮ್ ಡೈಲಿ. ಆಫ್ಟರ್ 7 to 10 days ಅಬ್ಸರ್ವ್ ದೇರ್ ಗ್ರೋತ್. ಆ ಥರ ಮಣ್ಣೆಲ್ಲ ಹಾಕಿದ್ರಿ ABCಗೆ. ಆಮೇಲೆ ಕಾಳುಗಳನ್ನ ಹಾಕಬೇಕು, ಹಾಗೆ ಬರೀ ಮಣ್ಣು ಹಾಕಿ ಇಟ್ಬಿಡೋದಲ್ಲ, ಕಾಳುಗಳನ್ನ ಹಾಕಿ ಅದನ್ನು ನೀರನ್ನು ಸ್ವಲ್ಪ ಡೈಲಿ ಸ್ವಲ್ಪ ನೀರನ್ನ ಹಾಕ್ತಾ ಹೋಗ್ಬೇಕು. ಈ ಥರ ಎಷ್ಟು ದಿನ ಮಾಡಬೇಕು, 7 to 10 days ಮಾಡಬೇಕು. 7 ರಿಂದ 10 ದಿನ ಮಣ್ಣು ಒಳಕ್ಕೆ ಕಾಳುಗಳನ್ನ ಹಾಕಿರಬೇಕು. ಅದು ಡೈಲಿ 7 ದಿನದಿಂದ 10 ದಿನ ನೀರನ್ನ ಹಾಕ್ತಾ ಬರಬೇಕು. ಪ್ರಿಪರೇಷನ್ ಆಫ್ ಎಕ್ಸ್ಪೆರಿಮೆಂಟ್ ನೋಡಿ, ಮಕ್ಕಳು ಮಾಡ್ಕೋತಾ ಇದ್ದಾರೆ ಈ ಥರ. ನೋಡಿ ಏನು ವ್ಯತ್ಯಾಸ ಇದೆ ಅಂತ ಇಲ್ಲಿದೆ. ಟಿಟ್ ಎ ಪ್ಲಾಂಟ್ಸ್ ಇನ್ ಆಲ್ ದ ಗ್ಲಾಸಸ್ ಗ್ರೋ ಅಟ್ ದ ಸೇಮ್ ಪೇಸ್. 3 ಲೋಟಗಳಿಗೆ ಮಣ್ಣು ಹಾಕಿದ್ದೀವಿ, ಆದರೆ ಫಸ್ಟ್ ಲೋಟಕ್ಕೆ ಹಸುವಿನ ಸಗಣಿ ಹಾಕಿದ್ದೀವಿ, B ಲೋಟಕ್ಕೆ ಯೂರಿಯಾ ಹಾಕಿದ್ದೀವಿ, 3ನೇ ಲೋಟಕ್ಕೆ ಯಾವುದೇ ಆ್ಯಡ್ ಮಾಡಿಲ್ಲ, ಓನ್ಲಿ ಸಾಯಿಲ್ ಮಣ್ಣು ಮಾತ್ರ ಇದೆ. ಕಾಳುಗಳನ್ನ ಹಾಕಿ ಪ್ರತಿದಿನ ನೀರು ಹಾಕ್ತಿದ್ದೀವಿ. ಏನಾದರೂ ವ್ಯತ್ಯಾಸ ಕಾಣ್ತಿದೆಯಾ ಅಥವಾ ಸೇಮ್ ಇದೆಯಾ ಅಂತ ಕೇಳ್ತಿದ್ದಾರೆ. ವಿಚ್ ಗ್ಲಾಸ್ ಶೋಡ್, ನೋಡಿ ಇಲ್ಲೇ ಗೊತ್ತಾಗ್ತಿದೆ ಅಲ್ಲ, A ಮತ್ತು B ನಲ್ಲಿ ಆಲ್ರೆಡಿ ಕಾಣ್ತಿದೆ ಇಲ್ಲಿ ಗ್ರೀನ್ ಪ್ಲಾಂಟ್ಸ್ಗಳು. C ನಲ್ಲಿ ಇನ್ನೂ ಏನಾಗಿಲ್ಲ, ಜರ್ಮಿನೇಟೇ ಆಗಿಲ್ಲ, ಮೊಳಕೆ ಅದು ಬಂದೇ ಇಲ್ಲ. ಸಿ ದ ಬೆಟರ್ ಗ್ರೋತ್ ಆಫ್ ಪ್ಲಾಂಟ್ಸ್, ವಿಚ್ ಒನ್ ಅಂದರೆ ಯಾವ್ದು ಚೆನ್ನಾಗಿ ಬಂದಿದೆ ಗಿಡ. ಇನ್ ವಿಚ್ ಗ್ಲಾಸ್ ವಾಸ್ ದ ಗ್ರೋತ್ ಫಾಸ್ಟೆಸ್ಟ್, ಯಾವ ಗ್ಲಾಸಲ್ಲಿ ತುಂಬ ಫಾಸ್ಟಾಗಿ ಆಗಿದೆ ನೋಡಿ ನೀವೇ. ಈ 2 ಗ್ಲಾಸಲ್ಲಿ A ಮತ್ತು B ಎರಡೂ ಚೆನ್ನಾಗಿ ಪ್ಲಾಂಟ್ಸ್ಗಳು ಬಂದಿದೆ ಮತ್ತೆ ಫಾಸ್ಟ್ ಆಗಿದೆ ಅಲ್ವಾ. ಫರ್ಟಿಲೈಸರ್ಸ್ ಆರ್ ಕೆಮಿಕಲ್ಸ್. ಫರ್ಟಿಲೈಸರ್ಸ್ ಅಂದರೆ ರಾಸಾಯನಿಕ ಗೊಬ್ಬರ ಅಂತೇಳಿ, ಅರ್ಥ ಆಯ್ತಾ. ಅದೊಂದು ಕೆಮಿಕಲ್ ಅಂದರೆ ಅದು ನ್ಯಾಚುರಲ್ ಆಗಿ ಸಿಗಲ್ಲ ನಮಗೆ. ಮನುಷ್ಯ ಕೆಲವೊಂದು ಕೆಮಿಕಲ್ಸ್ಗಳನ್ನ, ರಾಸಾಯನಿಕವನ್ನು ಉಪಯೋಗಿಸ್ಕೊಂಡು ಗೊಬ್ಬರವನ್ನು ತಯಾರು ಮಾಡ್ತಾನೆ, ಅರ್ಥ ಆಯ್ತಾ. ಅದಕ್ಕೆ ಅದನ್ನು ಫರ್ಟಿಲೈಸರ್ಸ್ನ ಕೆಮಿಕಲ್ ಅಂತೇಳಿ ಕರೀತಾರೆ. ವಿಚ್ ಆರ್ ರಿಚ್ ಇನ್ ಪರ್ಟಿಕ್ಯುಲರ್ ನ್ಯೂಟ್ರಿಯೆಂಟ್ಸ್. ಇದರಲ್ಲಿ ಕೆಲವೊಂದು ನ್ಯೂಟ್ರಿಯೆಂಟ್ಸ್ಗಳು, ಕೆಲವೊಂದು ಪೋಷಕಾಂಶಗಳು ಮಾತ್ರ ತುಂಬ ಇರುತ್ತೆ. ಹೌ ಆರ್ ದೇ ಡಿಫ್ರೆಂಟ್ ಫ್ರಮ್ ಮೆನ್ಯೂರ್. ಹಾಗಾದರೆ ಈ ರಾಸಾಯನಿಕ ಗೊಬ್ಬರಕ್ಕೂ ಈ ಸಾವಯವ ಗೊಬ್ಬರಕ್ಕೂ ಏನು ವ್ಯತ್ಯಾಸ. ಫರ್ಟಿಲೈಸರ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ಫ್ಯಾಕ್ಟರೀಸ್. ಫರ್ಟಿಲೈಸರ್ಸ್ ಅನ್ನೋದು ಎಲ್ಲಿ ತಯಾರಾಗುತ್ತೆ, ಫ್ಯಾಕ್ಟರಿ ಕಾರ್ಖಾನೆಯಲ್ಲಿ ತಯಾರಾಗುತ್ತೆ. ಸಮ್ ಎಕ್ಸಾಂಪಲ್ಸ್ ಆಫ್ ಫರ್ಟಿಲೈಸರ್ಸ್ ಆರ್ ಯೂರಿಯಾ, ಅದನ್ನೇ ಅಲ್ವಾ ನಾವು ಹಾಕಿದ್ದು, ಅಮೋನಿಯಂ ಸಲ್ಫೇಟ್, ಸೂಪರ್ ಫಾಸ್ಫೇಟ್, ಪೊಟ್ಯಾಶ್, ಎನ್ ಪಿ ಕೆ ಗೊಬ್ಬರ. ಎನ್ ಅಂದರೆ ನೈಟ್ರೋಜನ್, ಪಿ ಅಂದರೆ ಫಾಸ್ಫರಸ್, ಕೆ ಅಂದರೆ ಪೊಟ್ಯಾಷಿಯಂ. ಯಾವುದ್ಯಾವುದು ರಾಸಾಯನಿಕ ಗೊಬ್ಬರಗಳಿಗೆ ಉದಾಹರಣೆ ಯಾವುದು ಅಂದರೆ, ಎಕ್ಸಾಂಪಲ್ಸು ಯಾವ್ದಾವ್ದು ಫ್ಯಾಕ್ಟ್ರಿಗಳಲ್ಲಿ ತಯಾರಾಗುತ್ತೆ, ಯೂರಿಯಾ, ಇದೆಲ್ಲರೂ ಕೇಳಿರ್ತೀರಾ, ಯೂರಿಯಾ ಹಾಕ್ತಾರೆ ಅಂತೇಳಿ. ಅಮೋನಿಯಂ ಸಲ್ಫೇಟ್, ಸೂಪರ್ ಫಾಸ್ಫೇಟ್, ಪೊಟ್ಯಾಶ್ ಮತ್ತು ಎನ್ ಪಿ ಕೆ, ಇದನ್ನು ಕೇಳಿರ್ತೀರಿ, ಎನ್ ಪಿ ಕೆ ಗೊಬ್ಬರ. ಇದಿಷ್ಟು ಕೆಮಿಕಲ್ ಫರ್ಟಿಲೈಸರ್ಸ್ಗೆ ಎಕ್ಸಾಂಪಲ್. The use of fertilizers has helped farmers to get better yield of crops such as wheat, paddy and maize. ಏನಕ್ಕೆ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಾರೆ ಅಂದರೆ, ರೈತರು
ಇದು ತುಂಬ ಇಳುವರಿ ಚೆನ್ನಾಗಿ ಬೆಳೆ ಬರೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತಂತೆ. ಹಾಗಾಗಿ ಯಾವ್ಯಾವ ಬೆಳೆಗಳಿಗೆ ಬೆಳೆಸ್ತಾರೆ? ಗೋಧಿ, ಭತ್ತ ಮತ್ತು ಮೇಯ್ಸ್, ಜೋಳ, ಇವುಗಳನ್ನ ಬೆಳೆಯೋದಕ್ಕೆ ರೈತರು ಈ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಾರೆ. ಇಲ್ಲೇ ತಿಳ್ಕೊಬೇಕು ನೀವು. ನೋಡಿ, ಯಾವ್ಯಾವ ಬೆಳೆಗಳಲ್ಲಿ ರಾಸಾಯನಿಕ ಗೊಬ್ಬರವನ್ನು ಬಳಸ್ತಾರೆ, ಎಷ್ಟು ಬಳಸ್ತಾರೆ, ಮತ್ತು ಅದೆಷ್ಟು ನಮಗೆ ಆರೋಗ್ಯಕರ ಅನ್ನೋದನ್ನು ನೀವು ಇಲ್ಲಿ ತಿಳ್ಕೋಬೇಕು. ಬಟ್ excessive use of fertilizers has made the soil less fertile. Got this? ಇದನ್ನು ಚೆನ್ನಾಗಿ ಕೇಳಿಸ್ಕೊಳ್ಳಿ. ನಾವು ಹೆಚ್ಚೆಚ್ಚು ರಾಸಾಯನಿಕ ಗೊಬ್ಬರಗಳನ್ನ ಮಣ್ಣಿಗೆ ಬಳಸೋದ್ರಿಂದ ಏನಾಗುತ್ತೆ? ಮಣ್ಣಿನ ಫರ್ಟಿಲಿಟಿ ಅಂದರೆ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಾ ಬರುತ್ತಂತೆ. ನ್ಯಾಚುರಲ್ ಆಗಿ ಮಣ್ಣು ಎಷ್ಟು ಫಲವತ್ತತೆ ಇರುತ್ತೋ ಅದಕ್ಕೆ ಹೆಚ್ಚೆಚ್ಚು ನಾವು ರಾಸಾಯನಿಕ ಗೊಬ್ಬರಗಳನ್ನ ಆ್ಯಡ್ ಮಾಡೋದು, ಬೆಳೆ ಬೆಳೆಯೋದು ನಮ್ಗೆ ಜಾಸ್ತಿ ಬರಲಿ ಬೆಳೆ ಅಂದ್ಬಿಟ್ಟು ಆ ರೀತಿ ಮಾಡೋದ್ರಿಂದ ಮಣ್ಣಿನಲ್ಲಿ ಏನಾಗುತ್ತೆ? ಸಾಯಿಲ್ ಲೆಸ್ ಫರ್ಟೈಲ್, ಮಣ್ಣಿನ ಫಲವತ್ತತೆಯನ್ನು ಕಳ್ಕೊಳ್ಳುತ್ತೆ. ಫರ್ಟಿಲೈಸರ್ಸ್ ಹ್ಯಾವ್ ಆಲ್ಸೋ ಬಿಕಮ್ ಎ ಸೋರ್ಸ್ ಆಫ್ ವಾಟರ್ ಪೊಲ್ಯೂಷನ್. ಇದಿಷ್ಟೇ ಅಲ್ಲ, ಈ ರಾಸಾಯನಿಕ ಗೊಬ್ಬರಗಳನ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ? ನೀರು ಕಲುಷಿತ ಆಗುತ್ತೆ. ಹೇಗೆ? ಈಗ ಯಾವುದೋ ಒಂದು ಚೀಲದಲ್ಲೋ ಬ್ಯಾಗ್ದಲ್ಲೋ ಅಂಗಡಿಯಿಂದ ತರ್ತೀವಿ, ಅದು ಎಷ್ಟು ಕೆಟ್ಟ ವಾಸನೆ ಬರ್ತಿರುತ್ತೆ, ಅಬ್ಸರ್ವ್ ಮಾಡಿರ್ತೀರಾ? ಒಂದ್ಸಲ ಹೋಗಿ ಮುಟ್ಟಬೇಡಿ. ಆ ರೈತರು ತರ್ತಾರಲ್ಲ ರಸಗೊಬ್ಬರದ ಅಂಗಡಿ, ಅದ್ರ ಮುಂದೆ ಹೋಗಿ ನಿಂತ್ಕೊಳ್ಳಿ, ಎಷ್ಟು ಕೆಟ್ಟ ವಾಸನೆ ಬರ್ತಾ ಇರುತ್ತೆ. ಇನ್ನು ಅದನ್ನು ಸ್ಮೆಲ್ ಮಾಡಿದ್ರೇ ಅಷ್ಟು, ಇನ್ನು ಬೆಳೆಗಳಿಗೆ ಹಾಕ್ತಾರೆ, ಅದನ್ನು ನಾವು ತಿಂತೀವಿ. ಇನ್ನು ಮಣ್ಣು ಎಷ್ಟು ಕಲುಷಿತ ಆಗುತ್ತೆ. ಆ ಬ್ಯಾಗ್ಗಳನ್ನೋ ಅಥವಾ ಚೀಲಗಳನ್ನೋ ಅದನ್ನೆಲ್ಲ ಹೋಗಿ ಅವರು ಔಷಧಿ ಹೊಡೆದ್ಮೇಲೆ ಅಥವಾ ಮಣ್ಣಿಗೆ ಹಾಕಿದ್ಮೇಲೆ ಅಲ್ಲಿರ್ತಕ್ಕಂತಹ ಕಾಲುವೆನೋ ಬೋರ್ವೆಲ್ಲೋ ಅಥವಾ ಕೆರೆನೋ ಅಲ್ಲೋಗಿ ತೊಳ್ಕೋತಾರೆ. ಅದೆಲ್ಲ ಕೆಮಿಕಲ್ಸ್ ಎಲ್ಲ ಏನಾಗುತ್ತೆ? ನೀರಿಗೆ ಹೋಗುತ್ತೆ ಅಲ್ವಾ? ಆ ನೀರೆಲ್ಲ ಕಲುಷಿತ ಆಗುತ್ತೆ. ಇದಿಷ್ಟೇ ಅಲ್ಲ, ನೀರಲ್ಲಿರ್ತಕ್ಕಂಥ ಎಷ್ಟೋ ಜೀವಿಗಳು, ಮೀನು ಇರ್ಬೋದು, ಕಪ್ಪೆ ಇರ್ಬೋದು, ಹೇಡಿ ಇರ್ಬೋದು, ಎಲ್ಲ ಸತ್ತೋಗ್ತವೆ ಆ ಕೆಮಿಕಲ್ಸಿಂದ, ಗೊತ್ತಾ? ಅದರಿಂದ ಕಾಯಿಲೆನೂ ಬರುತ್ತೆ. ಮೀನುಗಳೆಲ್ಲ ಮಿನಾಮಾಟ ಎಂಬ ಕಾಯಿಲೆ ಬರುತ್ತೆ. ಈಗ ರಸಗೊಬ್ಬರಗಳಲ್ಲಿ ಪಾದರಸ ಇರುತ್ತೆ, ಎಷ್ಟೊಂದು ರಸಗೊಬ್ಬರಗಳ ಬಳಸ್ತಾರೆ, ಅದರಿಂದ ಎಷ್ಟೋ ಫಿಶಸ್ ಸತ್ತೋಗುತ್ತವೆ. Therefore, in order to maintain the fertility of the soil, we have to substitute fertilizers with organic manure or leave the field uncultivated in between two crops. ಅದಕ್ಕೋಸ್ಕರ ಏನು ಮಾಡಬೇಕು? ನಾವು ಆದಷ್ಟು ಎಷ್ಟು ಬೇಕಷ್ಟು ಲಿಮಿಟ್ ಆಗಿ ಮೇಂಟೈನ್ ಮಾಡಬೇಕು ಈ ರಸಗೊಬ್ಬರಗಳನ್ನ ಯೂಸ್ ಮಾಡೋದನ್ನ. ಆದರೆ ಬೆಟರ್ ಅಂದರೆ ಯಾವ್ದು ಹೇಳಿ? ಸಬ್ಸ್ಟಿಟ್ಯೂಟ್ ಆಗಿ ಮೆನ್ಯೂರ್, ಫರ್ಟಿಲೈಸರ್ಸ್ ವಿತ್ ಆರ್ಗ್ಯಾನಿಕ್ ಮೆನ್ಯೂರ್. ನಾವು ಆದಷ್ಟು ಆರ್ಗ್ಯಾನಿಕ್ ಅಂತ ಏನು ಕರಿತೀವಿ, ಸಾವಯವ ಗೊಬ್ಬರವನ್ನು ಬಳಸಬೇಕು. ಇಲ್ವಾ ನಮಗೆ ಸಾವಯವ ಗೊಬ್ಬರ ಅಷ್ಟು ಸಿಗಲಿಲ್ಲ 2-3 ಬೆಳೆ ಬೆಳೆಯೋದಕ್ಕೆ ಅಂದರೆ ಆ ಜಮೀನು ನಮ್ದೇನಿರುತ್ತೆ ಫೀಲ್ಡನ್ನ ಖಾಲಿ ಬಿಟ್ಬಿಡ್ಬೇಕು. ಈಗ ನಮಗೆ ಆಗಲಿ ಹಿಂದೆ ಕೆಲಸ ಕೊಟ್ಟರೆ ನಮಗೆ ಎಷ್ಟು ಟಯರ್ಡ್ ಆಗುತ್ತೆ, ಸ್ಟ್ರೇನ್ ಆಗುತ್ತೆ ಅಲ್ವಾ ಮನುಷ್ಯರಿಗೆ? ಹಾಗೆ ಭೂಮಿ ತಾಯಿನೂ, ಮಣ್ಣು ಅಷ್ಟೇ. ಒಂದರಿಂದ ಒಂದು ಬೆಳೆ ಬೆಳೀತಾ ಇದ್ರೇನು ಅದರಲ್ಲಿರೋ ಪೋಷಕಾಂಶಗಳೆಲ್ಲ ಕಳ್ಕೊಂಡು ಆ ಮಣ್ಣಿನಲ್ಲಿ ಶಕ್ತಿನೇ ಇರಲ್ಲ. ಅದಕ್ಕೆ ಸ್ವಲ್ಪ ದಿನ ಮಣ್ಣಿನ ಆ ಜಾಗವನ್ನು ಹಾಗೆ ಖಾಲಿ ಬಿಡಬೇಕು. ಇಲ್ಲ ಒಂದು ಬೆಳೆಯಿಂದ ಇನ್ನೊಂದು ಬೆಳೆಗೆ ಟೈಮ್ ಕೊಡಬೇಕು. ಹಿಂದಿಂದನೇ ಬೆಳೆಯೋಕೆ ಹೋಗು, ವರ್ಷದಲ್ಲಿ 1-2 ಬೆಳೆಯನ್ನು ಬೆಳಿಬೇಕು. ಹೆಚ್ಚು ಗೊಬ್ಬರ ನೀರು ಅವಶ್ಯ ಇರೋರು ಹೆಚ್ಚು ಬೆಳೀಲಿ. ದ ಯೂಸ್ ಆಫ್ ಮೆನ್ಯೂರ್ ಇಂಪ್ರೂವ್ಸ್ ಸಾಯಿಲ್ ಟೆಕ್ಸ್ಚರ್ ಆಸ್ ವೆಲ್ ಆಸ್ ಇಟ್ಸ್ ವಾಟರ್ ರಿಟೈನಿಂಗ್ ಕೆಪಾಸಿಟಿ. ಇನ್ನೊಂದೇನು? ಮೆನ್ಯೂರ್ ಅಂದರೆ ಸಾವಯವ ಗೊಬ್ಬರ. ನಾವು ಆದಷ್ಟು ಈ ಸಗಣಿ ಗೊಬ್ಬರ ಆ ಥರನ ಮಣ್ಣಿಗೆ ಹಾಕಿದಷ್ಟು ಅದೇನಾಗುತ್ತೆ? ಮಣ್ಣಿನ ಸಂರಚನೆ, ಮಣ್ಣು ಚೆನ್ನಾಗಿ ಸಂರಚನೆ ಆಗುತ್ತಂತೆ, ಹೆಚ್ಚು ಫಲವತ್ತತೆಯನ್ನು ಹೊಂದುತ್ತೆ. ಮತ್ತು ವಾಟರ್ ರಿಟೈನಿಂಗ್ ಕೆಪಾಸಿಟಿ, ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಡ್ರೈ ಆಗಲ್ಲ, ಆ ಕೆಪಾಸಿಟಿಯನ್ನು ಮಣ್ಣು ಪಡ್ಕೊಳ್ಳುತ್ತೆ. ಇಟ್ ರೀಪ್ಲಿನಿಷಸ್ ದ ಸಾಯಿಲ್ ವಿತ್ ನ್ಯೂಟ್ರಿಯೆಂಟ್ಸ್. ಇದರಿಂದ ಏನಾಗುತ್ತೆ? ಮಣ್ಣಿಗೆ ಹೊಸ ಜೀವ ಬಂದಾಗುತ್ತೆ, ಮಣ್ಣು ಹೆಚ್ಚು ಚೆನ್ನಾಗಿ ಸಂರಚನೆ ಆಗುತ್ತೆ. ಅದು ಇನ್ನು ಫ್ರೆಶ್ ಆಗಿರೋದಕ್ಕೆ ಈ ಸಾವಯವ ಗೊಬ್ಬರ ಹೆಲ್ಪ್ ಮಾಡುತ್ತೆ, ಸಂರಚನೆ ಆಗೋದು. ರೀಪ್ಲಿನಿಷ್ ಅಂದರೆ. ಅನದರ್ ಮೆಥಡ್ ಆಫ್ ರೀಪ್ಲಿನಿಷಿಂಗ್ ದ ಸಾಯಿಲ್ ವಿತ್ ನ್ಯೂಟ್ರಿಯೆಂಟ್ಸ್ ಈಸ್ ಥ್ರೂ ಕ್ರಾಪ್ ರೊಟೇಷನ್. ಇನ್ನೊಂದು ಬೆಸ್ಟ್ ಮೆಥಡ್ ಅಂದರೆ ಮಣ್ಣು ಸಂರಚನೆ ಆಗಬೇಕು, ಚೆನ್ನಾಗಾಗಬೇಕು ಅಂದರೆ ಕ್ರಾಪ್ ರೊಟೇಷನ್ ಅಂತೆ. ಅಂದರೆ ಒಂದೇ ಥರದ ಬೆಳೆಗಳನ್ನ ಬೆಳಿಬಾರ್ದು, ಬೇರೆ ಬೇರೆ ರೊಟೇಷನ್ ಮಾಡ್ಕೋಬೇಕು, ಚೇಂಜ್ ಮಾಡ್ಕೋಬೇಕು ಬೆಳೆನ. ಕ್ರಾಪ್ ರೊಟೇಷನ್ ಅಂದರೆ ಬೇರೆ ರೀತಿಯ ಬೆಳೆಗಳನ್ನ ಬೆಳೆಯೋದು. ಆ ಥರ ಮಾಡಿದಾಗ ಏನಾಗುತ್ತೆ? ಬೆಳೆ ಸರದಿ ಅಂತೇಳಿ ಕರೀತಾರೆ. ಕ್ರಾಪ್ ರೊಟೇಷನ್ ಅಂದರೆ ಬೆಳೆ ಸರದಿನ ಮಾಡ್ಕೋಬೇಕು, ಬೇರೆ ಬೇರೆ ಥರನಾದ ಬೆಳೆಯನ್ನು ಬೆಳೆಯೋದು. ದಿಸ್ ಕ್ಯಾನ್ ಬಿ ಡನ್ ಬೈ ಗ್ರೋಯಿಂಗ್ ಡಿಫ್ರೆಂಟ್ ಕ್ರಾಪ್ಸ್ ಆಲ್ಟರ್ನೇಟಿವ್ಲಿ.
ಒಂದೇ ಜಮೀನಲ್ಲಿ ಯಾವಾಗಲೂ ಬರೀ ಭತ್ತನೇ ಬೆಳೆಯೋದು, ಯಾವಾಗಲೂ ಗೋಧಿನೇ ಬೆಳೆಯೋದು, ಅಥವಾ ಯಾವಾಗಲೂ ತರಕಾರಿನೇ ಬೆಳೆಯೋದ್ರ ಬದಲು ಬೆಳೆಗಳನ್ನ ಚೇಂಜ್ ಮಾಡಿಕೊಂಡು ಆಲ್ಟರ್ನೇಟಿವ್ ಆಗಿ ಡಿಫ್ರೆಂಟ್ ಒಂದು ಸಲ ಗೋಧಿ ಹಾಕೋದು, ಇನ್ನೊಂದು ಸಲ ತರಕಾರಿ ಬೆಳೆಯೋದು, ಇನ್ನೊಂದು ಸಲ ಹಣ್ಣುಗಳನ್ನ ಹಾಕೋದು, ಇನ್ನೊಂದು ಸಲ ರಾಗಿ ಬೆಳೆಯೋದು, ಇನ್ನೊಂದು ಸಲ ಕಾಳುಗಳನ್ನ ಬೆಳೆಯೋದು. ಈ ರೀತಿ ಬೇರೆ ಬೇರೆ ಬೆಳೆಗಳನ್ನ ಬೆಳೆದ್ರೆ ಏನಾಗುತ್ತೆ, ಮಣ್ಣು ಚೆನ್ನಾಗಿರುತ್ತೆ. ಅರ್ಲಿಯರ್ ಫಾರ್ಮರ್ ಇನ್ ನಾರ್ತನ್ ಇಂಡಿಯಾ ಯೂಸ್ ಟು ಗ್ರೋ ಲೆಗ್ಯೂಮ್ಸ್ ಆಸ್ ಫಾಡರ್ ಇನ್ ಒನ್ ಸೀಸನ್ ಆ್ಯಂಡ್ ವೀಟ್ ಇನ್ ದ ನೆಕ್ಸ್ಟ್ ಸೀಸನ್. ನಾರ್ತ್ ಇಂಡಿಯಾದಲ್ಲಿ, ಉತ್ತರ ಭಾರತದಲ್ಲಿ ರೈತರು ಏನು ಮಾಡ್ತಾರೆ, ಈ ಲೆಗ್ಯೂಮಿನಸ್ ಅಂದರೆ ದ್ವಿದಳ ಧಾನ್ಯಗಳು, ಕಾಳುಗಳನ್ನ ಫಸ್ಟ್ ಹಾಕ್ತಾರಂತೆ, ಕಾಳಿನ ಗಿಡಗಳನ್ನ. ಅದರಲ್ಲಿ ಏನಿರುತ್ತೆ ಹೇಳಿ, ಹೆಚ್ಚು ಮಣ್ಣಿಗೆ ನ್ಯೂಟ್ರಿಯೆಂಟ್ಸ್ನ ಕೊಡುತ್ತೆ, ನೈಟ್ರೋಜನ್ನ ಕೊಡುತ್ತೆ, ಅದನ್ನ ಹಾಕ್ತಾರೆ. ನೆಕ್ಸ್ಟ್ ಸೀಸನ್ಗೆ ಏನು ಮಾಡ್ತಾರೆ, ಗೋಧಿಯನ್ನು ಬೆಳೀತಾರಂತೆ. ಇದರಿಂದ ಏನು ಉಪಯೋಗ, ಫಸ್ಟ್ ಕಾಳು ಹಾಕಿ ಆಮೇಲೆ ಧಾನ್ಯವನ್ನು ಹಾಕೋದು. ದಿಸ್ ಹೆಲ್ಪ್ಡ್ ಇನ್ ರೀಪ್ಲಿನಿಶ್ಮೆಂಟ್ ಆಫ್ ದ ಸಾಯಿಲ್ ವಿತ್ ನೈಟ್ರೋಜನ್. ನೋಡಿ, ಅದು ನೈಟ್ರೋಜನ್ ಮಣ್ಣಿಗೆ ಹೋಗುವಂತೆ ಇದರಿಂದ ಸಹಾಯ ಮಾಡುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಬೆಳೆಗೆ ಬೇಕಾದಷ್ಟು ನೈಟ್ರೋಜನ್ನು ಆ ಲೆಗ್ಯುಮಿನಸ್ ಸಸ್ಯಗಳು ಕೊಟ್ಟಿರುತ್ತವೆ, ಗೋಧಿ ಬೆಳೆಯೋದಕ್ಕೆ ಸಹಾಯ ಆಗುತ್ತಲ್ಲ. ಫಾರ್ಮರ್ಸ್ ಆರ್ ಬೀಯಿಂಗ್ ಎನ್ಕರೇಜ್ ಟು ಅಡಾಪ್ಟ್ ದಿಸ್ ಪ್ರಾಕ್ಟೀಸಸ್. ಸೊ ಹಾಗಾಗಿ ರೈತರುಗಳಿಗೆ ಈ ರೀತಿಯಾದ ಬೇರೆ ಬೇರೆ ರೀತಿಯಾದ ಬೆಳೆಯನ್ನು ಬೆಳೆಯೋದಕ್ಕೆ ಪ್ರೋತ್ಸಾಹ ನೀಡಬೇಕು. In the previous classes you have learned about rhizobium bacteria. These are present in nodules of roots of leguminous plants. ಲಾಸ್ಟ್ ಕ್ಲಾಸಲ್ಲಿ ಓದಿದ್ದೀರಾ ಏನು, ರೈಸೋಬಿಯಂ ಎಂಬ ಬ್ಯಾಕ್ಟೀರಿಯಾ ಎಲ್ಲಿರುತ್ತೆ, ಪ್ರೆಸೆಂಟ್ ಇನ್ ನಾಡ್ಯೂಲ್ಸ್ ಆಫ್ ರೂಟ್ಸ್ ಲೆಗ್ಯುಮಿನಸ್ ಪ್ಲಾಂಟ್ಸ್. ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಂದರೆ ದ್ವಿದಳ ಧಾನ್ಯಗಳು, ಕಾಳುಗಳು ಬೆಳಿತೀವಲ್ಲ, ಆ ದ್ವಿದಳ ಧಾನ್ಯಗಳ ಗಿಡಗಳಲ್ಲಿ ಲೆಗ್ಯುಮಿನಸ್ ಎಂಬ ರೈಸೋಬಿಯಂ ಎಂಬ ಬ್ಯಾಕ್ಟೀರಿಯಾ ಇರುತ್ತೆ. ಈ ರೈಸೋಬಿಯಂ ಎಂಬ ಬ್ಯಾಕ್ಟೀರಿಯಾ ಎಲ್ಲಿರುತ್ತೆ, ಈ ದ್ವಿದಳ ಧಾನ್ಯಗಳ ಸಸ್ಯದ ಬೇರಿನ ಗಂಟುಗಳಲ್ಲಿ ಇರುತ್ತೆ. ಅರ್ಥ ಆಯ್ತಾ? ನಾಡ್ಯೂಲ್ಸ್ ಆಫ್ ರೂಟ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಇದೇನು ಮಾಡುತ್ತೆ, ದೆ ಫಿಕ್ಸ್ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್. ಇದು ಮಣ್ಣಿಗೆ ಅಥವಾ ಗಿಡಗಳು ನೈಟ್ರೋಜನನ್ನು ಹೀರಿಕೊಳ್ಳುವಂತೆ ಬ್ಯಾಕ್ಟೀರಿಯಾಗಳು ಹೆಲ್ಪ್ ಮಾಡುತ್ತೆ ಮಣ್ಣಿಗೆ. ಅರ್ಥ ಆಯ್ತಾ? ಮಣ್ಣು ಹೀರಿಕೊಳ್ಳಬಹುದಾದಂಥ ನೈಟ್ರೋಜನ್ ಆಗಿ ಈ ಬ್ಯಾಕ್ಟೀರಿಯಾಗಳು ಪರಿವರ್ತಿಸುತ್ತೆ. ಅರ್ಥ ಆಯ್ತಾ? ಇಷ್ಟಿರಲಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಡಿಫ್ರೆನ್ಸಸ್ಸು ಮತ್ತು ಟ್ರೆಡಿಷನಲ್ ಟೈಪ್ಸ್ ಏನೇನಿದೆ, ಇರಿಗೇಷನ್ ಅಂದರೆ ಏನು, ಏನೇನು ಮೆಥಡ್ಸ್ ಇದೆ, ಅಡ್ವಾಂಟೇಜಸ್ ಆಫ್ ಮೆನ್ಯೂರು, ಇದ್ರ ಬಗ್ಗೆ ಹೇಳ್ತೀನಿ. ಓಕೆನಾ? ಏನಾದರೂ ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಮತ್ತು ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪುಟ್ ಎ ಕ್ವಶನ್ಸ್ ಆರ್ ಕಾಮೆಂಟ್ಸ್ ಇನ್ ಡಿಸ್ಕ್ರಿಪ್ಷನ್. ಓಕೆ, ಥ್ಯಾಂಕ್ ಯು.